ಲಕ್ಷ್ಮಿ, KFC ಚಿಕನ್ ನೀವು ಇಷ್ಟಪಡ್ತೀರಾ? ಹಾಗಾದ್ರೆ ನಿಮಗೆ ಕಾದಿದೆ ಶಾಕಿಂಗ್ ವಿಚಾರ. ಚಿಕನ್ ಪೆರಿ ಪೆರಿ ಇಷ್ಟಪಡೋರ್ಗಂತೂ ನೋಡಬೇಕಾದಂತಹ ಸ್ಟೋರಿ ಇದು. KFCಯ ಮಾಂಸದ ಹಿಂದಿರುವಂತಹ ಕಹಾನಿ ಈಗ ರಿವೀಲ್ ಆಗಿದೆ. ಯಾರೆಲ್ಲ KFC ಚಿಕನ್ ಅನ್ನ ಇಷ್ಟಪಟ್ಟು ತಿಂತೀರಾ ನೋಡಿ ಅಂಥವ್ರು ನೋಡಬೇಕಾದಂತಹ ಸುದ್ದಿ ಇದು. ಶಾಕಿಂಗ್ ವಿಚಾರ. ಚಿಕನ್ ಪೆರಿ ಪೆರಿ ಇಷ್ಟಪಡೋರಂತೂ ನೋಡಲೇಬೇಕಾದಂತಹ ಸ್ಟೋರಿ ಇದು. KFCಯ ಮಾಂಸದ ಹಿಂದಿರುವ ಕಹಾನಿ ಈಗ ರಿವೀಲ್ ಆಗಿದೆ. KFC ಔಟ್ಲೆಟ್ ಮೇಲೆ ಆಹಾರ ಇಲಾಖೆ ರೇಡ್ ಮಾಡಿದೆ. ಈ ವೇಳೆ ಅಲ್ಲಿ ಆಹಾರ ಪದಾರ್ಥವನ್ನ ಕಂಡು ಆಫೀಸರ್ಸ್ ಬೆಚ್ಚ ಬಿದ್ದಿದ್ದಾರೆ. ಆ ಮಟ್ಟಿಗೆ ಅಲ್ಲಿ ಆಹಾರ ಪದಾರ್ಥಗಳಿರುವಂಥದ್ದು ಅಂದ್ರೆ ಹೈಜೀನ್ ಇಲ್ಲ. ಆಹಾರದ ಬಗ್ಗೆ ಕಂಪ್ಲೇಂಟ್ ಅನ್ನ ಮಾಡಿದಂತಹ ಓರ್ವ ಗ್ರಾಹಕ ಕಂಪ್ಲೇಂಟ್ ಮಾಡಿದ್ರು. ಕಂಪ್ಲೇಂಟ್ ಬಂದಂತಹ ಹಿನ್ನೆಲೆ ರೇಡ್ ಮಾಡಿದಂತಹ ಅಧಿಕಾರಿಗಳು KFC ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಈ ವೇಳೆ ಆಫೀಸರ್ಸ್ಗೆ ಶಾಕ್ ಆಗಿರುವಂಥದ್ದು. ಚಿಕನ್ ಪೆರಿ ಪೆರಿ ಇಷ್ಟಪಡೋರಂತೂ ನೋಡಬೇಕಾದಂತಹ ಸ್ಟೋರಿ ಇದು. ಯಾರೆಲ್ಲ KFC ಇಷ್ಟಪಟ್ಟು KFCನ ತಿಂತೀರಾ ಅಂಥವ್ರು ನಿಮ್ಮ ಆರೋಗ್ಯದ ಮೇಲೆ ಗಮನ ಹರಿಸಿ. ಇನ್ಮೇಲೆ KFC ತಿನ್ನಬೇಕಾದ್ರೆ 100 ಸಲ ಯೋಚನೆ ಮಾಡಬೇಕು. ಯಾಕಂದರೆ KFC ಔಟ್ಲೆಟ್ನಲ್ಲಿ ಈಗ ಆಹಾರ ಇಲಾಖೆ ದಾಳಿ ನಡೆಸಿದಾಗ ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿದೆ. KFC ವಿಚಾರವಾಗಿ ಗ್ರಾಹಕರೊಬ್ಬರು ಕಂಪ್ಲೇಂಟ್ ಮಾಡ್ತಾರೆ ಆಹಾರ ಇಲಾಖೆಗೆ. ಹಾಗಾಗಿ ಆಹಾರ ಇಲಾಖೆ ದಾಳಿಯನ್ನ ಮಾಡುತ್ತೆ. KFC ಅಂದರೆ ಔಟ್ಲೆಟ್ ಮೇಲೆ ದಾಳಿಯನ್ನ ಮಾಡುವಂಥದ್ದು. ಈ ವೇಳೆ ಆಹಾರ ಇಲಾಖೆಗೆ ಅಚ್ಚರಿ ಕಾದಿತ್ತು. KFCಯ ಚಿಕನ್ ಪೆರಿ ಪೆರಿಯಲ್ಲಿ ಕೆಟ್ಟ ವಾಸನೆ ಬರ್ತಾ ಇತ್ತು ನೋಡಿ. ಮಂಗಳೂರಿನ KFCಯಲ್ಲಿ ಹಳೆ ಮಾಂಸ ಈಗ ಪತ್ತೆ ಆಗಿದೆ. ಅದಕ್ಕೆ ಕೆಟ್ಟ ವಾಸನೆ ಬರ್ತಾ ಇರೋದು. ಮಂಗಳೂರಿನ ಸಿಟಿ ಸೆಂಟರ್ ಮಾಲ್ನಲ್ಲಿರುವಂತಹ KFC ಇಲ್ಲಿ ಪೆರಿ ಪೆರಿ ಅನ್ನುವಂಥದ್ದು ಏನು ಸ್ಮೆಲ್ ಬರ್ತಾ ಇತ್ತು. ಅದಕ್ಕೆ ಗ್ರಾಹಕ ಕಂಪ್ಲೇಂಟ್ ಮಾಡಿದ್ದಾನೆ. ಅವಧಿ ಮೀರಿದಂತಹ ಹಳೆಯ ಮಾಂಸ ಪತ್ತೆ ಹಚ್ಚಿದ್ದಾರೆ. ಪದೇ ಪದೇ ಬಳಸಲಾಗ್ತಾ ಇದ್ದಂತಹ ಕಪ್ಪು ಎಣ್ಣೆ ಅಧಿಕಾರಿಗಳ ವಶಕ್ಕೆ ಪಡೆದಿದ್ದಾರೆ. ಈಗ ಮಳಿಗೆಯನ್ನ ಬಂದ್ ಮಾಡಿಸಿದಂತಹ ಆಹಾರ ಇಲಾಖೆ ನೋಡಿ, ಫುಡ್ನಿಂದ ವಿಪರೀತ ದುರ್ವಾಸನೆ ಬರ್ತಾ ಇದ್ದಂತಹ ಕಾರಣವಾಗಿ ಕಂಪ್ಲೇಂಟ್ ಅನ್ನ ನೀಡಿದ ಗ್ರಾಹಕರೊಬ್ಬರ ದೂರು ಅಂದ್ರೆ ಅವರು KFC ಮೇಲೆ ದೂರನ್ನ ನೀಡಿದ್ರು. ಅದ್ರ ಮೇಲೆ ದಾಳಿಯನ್ನ ನಡೆಸಿದ್ರು. ನೋಡಿ, ಏನು ಮಂಗಳೂರಿನಲ್ಲಿ ಘಟನೆ ನಡೆದಿರುವಂಥದ್ದು. KFC ಔಟ್ಲೆಟ್ ಮೇಲೆ ದಾಳಿ ನಡೆಸಿದ್ದಾರೆ ಆಹಾರ ಇಲಾಖೆ ಅಧಿಕಾರಿಗಳು. ಗ್ರಾಹಕರೊಬ್ಬರು ಕಂಪ್ಲೇಂಟ್ ಮಾಡ್ತಾರೆ. ಈ ಚಿಕನ್ ಪೆರಿ ಪೆರಿ ಅನ್ನುವಂಥದ್ದು ಏನಿದೆ ಅದು ಸಖತ್ ಸ್ಮೆಲ್ ಬರ್ತಾ ಇತ್ತು. ಹಾಗಾಗಿಯೇ ಅದಕ್ಕೆ ದೂರನ್ನ ದಾಖಲು ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಲಕ್ಷ್ಮಿ ಬಾಗಲಕೋಟೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಿ, ಈ ಬಗ್ಗೆ ಅಂದ್ರೆ ಏನು KFC ಚಿಕನ್ ದುರ್ವಾಸನೆ ಬರ್ತಾ ಇತ್ತು ಅಂತ ಹೇಳಿ ಗ್ರಾಹಕರೊಬ್ಬರು ಕಂಪ್ಲೇಂಟ್ ಮಾಡಿದಂಥ ಹಿನ್ನೆಲೆಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಮಂಗಳೂರಿನಲ್ಲಿ. ಈ ವೇಳೆ ಕೊಳತು ಮಾಂಸ ಅಂದ್ರೆ ದಿನಾಂಕ ಎಕ್ಸ್ಪೈರ್ ಆದಂತಹ ಮಾಂಸವನ್ನ ಬಳಸಲಾಗ್ತಾ ಇತ್ತು ಅನ್ನುವಂಥ ಮಾಹಿತಿ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಏನಾದರೂ ಇದೆಯಾ, ಹೇಗೆ? ಎಸ್ ಲಕ್ಷ್ಮಿ, ಈಗಾಗ್ಲೇ ಏನು ಆಹಾರ ಸುರಕ್ಷತಾ ಇಲಾಖೆ ಹೈ ಸ್ಪೀಡ್ ಅಲ್ಲಿ ಕೆಲಸವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಸಾಕಷ್ಟು ಅಂದ್ರೆ ಕಳೆದೊಂದು 15 ದಿನಗಳಿಂದ ಸಾಕಷ್ಟು ಕಡೆಗಳಲ್ಲಿ ಎಲ್ಲೆಲ್ಲಿ ಅನುಮಾನವಿತ್ತು, ಜೊತೆಗೆ ಒಂದಷ್ಟು ಕಂಪ್ಲೇಂಟ್ಸ್ ಗಳು ಬಂದಿದ್ವು. ಆ ಎಲ್ಲ ಕಡೆಗೂ ಸಹ ಅಲ್ಲಿರುವಂತ ಆಹಾರದ ಸುರಕ್ಷತೆಯ ಬಗ್ಗೆ ಚೆಕ್ಅಪ್ ಮಾಡೋದಕ್ಕೆ ಮುಂದಾಗ್ತಾ ಇದ್ರು. ಈಗ ಬೆಂಗಳೂರಿನಲ್ಲಿ ಸಂಪೂರ್ಣವಾಗಿ ಪರಿಶೀಲನೆ ನಡೆಸಿದಂತಹ ಅಧಿಕಾರಿಗಳು ಈಗ ಮಂಗಳೂರಿನಲ್ಲೂ ಸಹ ಕಾಲಿಟ್ಟಿರುವಂತದ್ದು. ಮಂಗಳೂರು ಮೈಸೂರಿಗೂ ಸಹ ಈ ಒಂದು ಕೆಲಸವನ್ನ ಮಾಡೋದಕ್ಕೆ ಸದ್ಯಕ್ಕೆ ಮುಂದಾಗ್ತಾ ಇರುವಂತದ್ದು. ಈಗ ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿಯೇ ಕಳಪೆ ಆಹಾರ ಸಿಕ್ಕಿರುವಂತಹದ್ದು. ಅದರ ಬೆನ್ನಲ್ಲೇ ಈಗ ಮಂಗಳೂರಿನ KFCಯಲ್ಲೂ ಸಹ ಅಲ್ಲಿರುವಂತಹ ಫುಡ್ ನ ವರದಿ ಬಂದ ಬಳಿಕ ಅಲ್ಲಿರುವಂತಹ ಕರ್ಮಕಾಂಡಗಳನ್ನ ಹೊರತಂದಿದ್ದಾರೆ. KFCಯನ್ನ ನಂಬ್ಕೊಂಡು ಸಾಕಷ್ಟು ಜನರು KFCಗೆ ಹೋಗ್ತಾರೆ, ಇಷ್ಟಪಡ್ತಾರೆ. ಆದ್ರೆ ಫಸ್ಟ್ ಅವರು ಎಲ್ಲರೂ ಈ ವಿಚಾರವನ್ನ ತಿಳಿದುಕೊಳ್ಬೇಕಾಗಿರುವಂತಹದ್ದು ಅಂದ್ರೆ ಮಂಗಳೂರಿನಲ್ಲಿ ಈ ಹಿಂದೆ ಒಬ್ಬ ವ್ಯಕ್ತಿ ಒಂದು ದೂರನ್ನ ಕೊಡ್ತಿರುವಂತ ಅಂದ್ರೆ ಪೆರಿ ಪೆರಿ ಚಿಕನ್ ನಲ್ಲಿ ಕೆಟ್ಟ ವಾಸನೆ ಬರ್ತಾ ಇದೆ ಅಂತ ಹೇಳಿ ದೂರನ್ನ ಕೊಡ್ತಾರೆ. ಅದರ ಬೆನ್ನಲ್ಲೇ ಗಮನಿಸಿರುವಂತಹ ಅಧಿಕಾರಿಗಳು ಏನು KFCಗೆ ಭೇಟಿ ನೀಡಿ ಅಲ್ಲಿರುವಂತಹ ಆಹಾರಗಳನ್ನ ಪರಿಶೀಲನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಸಂಪೂರ್ಣವಾದಂತಹ ಚಿತ್ರಣ ಕಾಣಿಸುತ್ತೆ. ಯಾವ ರೀತಿಯಾಗಿ ಅಲ್ಲಿ ಫುಡ್ ಅನ್ನ ತಯಾರಿ ಮಾಡ್ತಾರೆ, ಎಷ್ಟು ದಿನದಿಂದ ಫುಡ್ ಅನ್ನ ಇಟ್ಕೊಂಡು ಚಿಕನ್ ಎಷ್ಟು ದಿನದಿಂದ ಶೇಖರಣೆ ಮಾಡಿ ಅದನ್ನ ಗ್ರಾಹಕರಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲವನ್ನ ಗಮನಿಸಿದಾಗ ಬೆಳಕಿಗೆ ಬಂದಿರುವಂತಹದ್ದು ಪೆರಿ ಪೆರಿ ಚಿಕನ್ ಕೆಟ್ಟ ವಾಸನೆ ಬರ್ತಾ ಇದೆ. ಜೊತೆಗೆ ತುಂಬಾ ದಿನಗಳಿಂದ ಮಾಂಸವನ್ನ ಶೇಖರಣೆ ಮಾಡಿ ಬಳಿಕ ಅದನ್ನ ಜನರಿಗೆ ಕೊಡ್ತಾ ಇರುವಂತದ್ದು. ಅದರ ಜೊತೆಗೆ ಪದೇ ಪದೇ ಬಳಸಲಾಗಿದ್ದಂತಹ ಎಣ್ಣೆಯನ್ನ ಕಪ್ಪು ಎಣ್ಣೆಯನ್ನ ಅಧಿಕಾರಿಗಳು ಅಂದ್ರೆ ಅವರು
ಬಳಕೆಯನ್ನ ಮಾಡ್ತಾ ಇರುವಂತದ್ದು ಸಹ ಬಯಲಿಗೆ ಬಂದಿದೆ. ಅವಧಿ ಮೀರಿದ ಹಳೆ ಮಾಂಸಗಳು ಪತ್ತೆ ಆಗಿದಾವೆ. ಅಂದ್ರೆ ಸಂಪೂರ್ಣವಾಗಿ ಆಹಾರ ಇಲಾಖೆ ಏನ್ ಕೆಲಸವನ್ನ ಮಾಡೋದಕ್ಕೆ ಅಲ್ಲಿಗೆ ಲಗ್ಗೆ ಇಟ್ಟಿತ್ತು, ಆ ಎಲ್ಲದಕ್ಕೂ ಉತ್ತರ ಅಲ್ಲಿರುವಂತ ಸಿಚುವೇಶನ್ಸ್ ಗಳು ಅವ್ರು ಬಳಕೆ ಮಾಡ್ತಿದ್ದಂತ ಪದಾರ್ಥಗಳು ಕಂಡು ಬಂದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಹೋಗಿ ಸಂಪೂರ್ಣವಾಗಿ ಅದನ್ನ ರೇಡ್ ಮಾಡುವುದರ ಮುಖಾಂತರವಾಗಿ ಸದ್ಯಕ್ಕೆ KFC ಯನ್ನ ಬಂದ್ ಮಾಡಿ ರೇಡ್ ಮಾಡಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಕ್ರಮಗಳನ್ನ ನಾವು ಕೈಗೊಳ್ಳಲಾಗುತ್ತೆ, ನಿಯಮವನ್ನ ಪಾಲನೆ ಮಾಡ್ಬೇಕಾಗಿತ್ತು. ಯಾಕಂತಂದ್ರೆ ಸಾಕಷ್ಟು ಜನ KFC ಯನ್ನ ನಂಬ್ತಾರೆ, ಸಾಕಷ್ಟು ಜನ KFC ಫುಡ್ ಅನ್ನ ಇಷ್ಟಪಡ್ತಾರೆ. ಅಂತವರಿಗೆ ಇದು ಆರೋಗ್ಯದ ಮೇಲೂ ಸಹ ಸಮಸ್ಯೆಯನ್ನ ತಂದೊಡ್ಡುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಸದ್ಯಕ್ಕೆ ಈ ಒಂದು ಆಹಾರ ಸುರಕ್ಷತಾ ಇಲಾಖೆ ಕೆಲಸವನ್ನ ಮಾಡಿರುವಂತದ್ದು. ಇದಕ್ಕೆ ಸಾಕಷ್ಟು ಜನರು ಸಹ ಪ್ರಶಂಸೆಯನ್ನ ಸಹ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದೇ ರೀತಿಯಾಗಿ ಜನರು ಹೇಳಿರುವಂತಹ ನಿಟ್ಟಿನಲ್ಲಿ ಏನಾದ್ರೂ ಮತ್ತೆ ಆಹಾರ ಸುರಕ್ಷತಾ ಇಲಾಖೆ ರೂಲ್ಸ್ ಗಳನ್ನ ತೆಗೆದುಕೊಂಡು ಈ ರೀತಿಯಾಗಿ ಚೆಕ್ ಮಾಡೋದಕ್ಕೊಂಡ್ರೆ ಇನ್ನೂ ಸಾಕಷ್ಟು ಕಂಪ್ಲೇಂಟ್ಸ್ ಗಳು ಬರುವಂತ ಸಾಧ್ಯತೆ ಇರುವಂತದ್ದು. ಲಕ್ಷ್ಮಿ, ಧನ್ಯವಾದ ಲಕ್ಷ್ಮಿ ನಿಮ್ಮೆಲ್ಲ ಮಾಹಿತಿಗಾಗಿ.